ಇನ್ನು ರಾಜ್ಯದಲ್ಲಿ ಬರದ ಪರಿಣಾಮವಾಗಿ ತುಮಕೂರು ಜಿಲ್ಲೆಯ ಕೆರೆಗಳು ಖಾಲಿಯಾಗಿದೆ. ನೀರಿಲ್ಲದೆ ಬಣಗುಡ್ತಾ ಇದೆ ತುಮಕೂರು ಜಿಲ್ಲೆಯ ಬಹುತೇಕ ಕೆರೆಗಳು. ತುಮಕೂರು ಜಿಲ್ಲೆಯ 80% ಕೆರೆಗಳು ಖಾಲಿಯಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 2047 ಕೆರೆಗಳಿವೆ. ಜಿಲ್ಲೆಗೆ ನೀರಿನ ಮೂಲಗಳಾಗಿರುವಂತಹ 400 ಅತಿದೊಡ್ಡ ಕೆರೆಗಳು. 400 ಕೆರೆಗಳ ಪೈಕಿ 300ಕ್ಕೂ ಹೆಚ್ಚು ಕೆರೆಗಳು ಇಲ್ಲಿ ಖಾಲಿಯಾಗಿದೆ. ಉಳಿದ 100 ಕೆರೆಗಳಲ್ಲಿ ಡೆಡ್ ಸ್ಟೋರೇಜ್ ಅನ್ನ ನೀರು ತಲುಪಿರೋದು. 40 ಎಕರೆಗಿಂತ ಕಡಿಮೆ ವಿಸ್ತೀರ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾನುವಾರು, ಪ್ರಾಣಿ, ಪಕ್ಷಿಗಳ ಕುಡಿಯುವ ನೀರಿಗೂ ಕೂಡ ತತ್ವಾರ ಉಂಟಾಗ್ತಾ ಇದೆ. ಈ ಬಾರಿ ಮುಂಗಾರು ಅತ್ಯಂತ ದುರ್ಬಲ ಆಗಿರೋದು. ಜೂನ್, ಜುಲೈ 2 ತಿಂಗಳಲ್ಲೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬಂದೇ ಇಲ್ಲ. ಹೀಗಾಗಿ ತುಮಕೂರು ಜಿಲ್ಲೆಯ ಪರಿಸ್ಥಿತಿ ಈಗ ಹೇಳತೀರದಾಗಿದೆ. ಮಳೆನೇ ಇಲ್ಲ. ಮಳೆ ಈ ವರ್ಷದಲ್ಲಿ ಒಂದು ಮಳೆ ನೋಡಿರೋ ತಲೆಬೇಲೆ. ಇದಾಲೆ ಒಂದು 50 ವರ್ಷದ ಆಚೆ ಆಗಿತ್ತು ಅಂತಾರೆ ಈ ಕಾಲ ಬಂದು ಈಗ ಬಂದೈತಿ. ಈ ಥರ ದನ ಕರಗೆ ಕೆರೆ ಒಳಗೆ ನೀರಿಲ್ಲ, ಒಂದು ಮೇವಿಲ್ಲ. ತುಮಕೂರು ಡಿಸ್ಟಿಕ್, ತುಮಕೂರು ತಾಲೂಕು ತೀರಾ ಬರಗಾಲ. ಆದ್ದರಿಂದ ಈ ಅಕ್ಕಪಕ್ಕದ ಗ್ರಾಮಸ್ಥರಿಗೆ, ರೈತರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗೈತೆ. 1200 ಅಡಿ ಕೊರೆಸಿರೋ ನೀರುಗಳು ಸಿಗ್ತಾಯಿಲ್ಲ ರೈತರಿಗೆ. ಜಾನುವಾರುಗಳಿಗೆ ನೀರೇ ಇಲ್ಲ. ಇಂಪಾರ್ಟೆಂಟ್, ದನ ಕರಿಗೆ ನೀರೇ ಇಲ್ದಂಗೆ ಆಗ್ಬಿಟ್ಟಿದೆ. ಕೆರೆಗಳಿಗಂತೂ ಎಲ್ಲ ಹೂಳೆತ್ತವ್ರೆ. ಹೂಳೆತ್ತೋದ್ರಿಂದ ಇರುವಾರ ನೀರೇ ಇಲ್ಲ. ಈ ಹೂಳೆತ್ತಬೇಕಾಯಿತು ರೈತರಿಗೆ, ಅದನ್ನ ಅವಕಾಶ ಮಾಡಿಕೊಟ್ಟವ್ರೆ. ಹಿಂಗೇನೆ ರಾಜ್ಯದಲ್ಲಿ ಬರ ತಾಂಡವಾಡುತ್ತಿದ್ದು ತುಮಕೂರಿನಲ್ಲಿ ಬರದ ತೀವ್ರತೆ ಹೆಚ್ಚಾಗಿದೆ. ಹೇಮಾವತಿ ನದಿ ನೀರಿನ ಆಶ್ರಯದಲ್ಲಿರುವಂತಹ ತುಮಕೂರು ಜಿಲ್ಲೆಯ ಬಹುತೇಕ ಕೆರೆಗಳು ಕೂಡ ಖಾಲಿಯಾಗಿವೆ. ಇದೀಗ ನಾನು ತುಮಕೂರು ಸಮೀಪದಲ್ಲೇ ಇರುವಂತಹ ಮರಳೂರು ದಿನ್ನೆಯ ಒಂದು ಕೆರೆ ಬಳಿ ಇರುವಂಥದ್ದು. ಈ ಕೆರೆಯನ್ನು ತೋರಿಸ್ತಾ ಇಡೀ ಜಿಲ್ಲೆಯಲ್ಲಿರುವಂತಹ ಕೆರೆಗಳ ಸ್ಥಿತಿಗತಿಗಳನ್ನೆಲ್ಲವನ್ನು ಕೂಡ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಿರುವಂತಹ ಈ ಒಂದು ಕೆರೆ ಏನಿದೆ, ತುಮಕೂರು ಸಮೀಪದಲ್ಲೇ ಇರುವಂತಹ ಮರಳೂರು ದಿನ್ನೆಯ ಗ್ರಾಮಕ್ಕೆ ಸೇರಿದಂತಹ ಈ ಒಂದು ಕೆರೆ ಆಗಿರುವಂಥದ್ದು. ಕೆರೆ ಸಂಪೂರ್ಣವಾಗಿ ಬತ್ತಿ ಬರಡಾಗಿ ಹೋಗಿದೆ. ಮುಂಗಾರು ಪ್ರವೇಶವಾಗಿ 2 ತಿಂಗಳು, ಅಂದರೆ ಸರಿಯಾಗಿ ಮಳೆ ಬಂದಿದ್ದೇ ಆದರೆ 2 ತಿಂಗಳ ಮೇಲೂ ಕೂಡ ಅತ್ಯುತ್ತಮವಾದಂತಹ ಮಳೆ ಆಗಬೇಕಾಗಿತ್ತು. ಬಹುತೇಕ ಈ ಕೆರೆ ಕೂಡ ತುಂಬಬೇಕಾಗಿತ್ತು. ಆದರೆ ಇದೀಗ ಇಡೀ ಜಿಲ್ಲೆ, ಈ ಕೆರೆ ಸೇರಿದಂತೆ ಜಿಲ್ಲೆಯಲ್ಲಿರುವಂತಹ ಬಹುತೇಕ 2047 ಕೆರೆಗಳಲ್ಲಿ 80% ಕೆರೆಗಳು ಸಂಪೂರ್ಣವಾಗಿ ಖಾಲಿಯಾಗಿವೆ. ಬತ್ತಿ ಹೋಗಿರುವಂಥದ್ದು, ಬರಡ ಆಗಿರುವಂಥದ್ದನ್ನು ನೀವು ಕಾಣ್ಬೋದು. ಈ ಕೆರೆಯ ರೀತಿಯಲ್ಲೇ ಇರುವಂಥದ್ದು ಅಲ್ಲಿ ಪ್ರಮುಖವಾಗಿ ಜಿಲ್ಲೆಯಲ್ಲಿ 400 ಕೆರೆಗಳೇನಿವೆ, ಅತಿ ದೊಡ್ಡ ಪ್ರಮಾಣದ ಕೆರೆಗಳಾಗಿರುವಂಥದ್ದು. ಆ ಒಂದು ಕೆರೆಗಳಲ್ಲಿ 300 ಕೆರೆಗಳು ಬಹುತೇಕ ಖಾಲಿಯಾಗಿವೆ. ಅಂದರೆ ತುಮಕೂರು ಜಿಲ್ಲೆಯ ಜಲಮೂಲ ಅಂತಲೇ ಅಂದ್ಕೊಳ್ತಿದ್ದಂಥ ಈ 400 ಕೆರೆಗಳಲ್ಲಿ 300 ಕೆರೆಗಳು ಕಂಪ್ಲೀಟ್ ಖಾಲಿಯಾಗಿರುವಂಥದ್ದು. ಇನ್ನು 100 ಕೆರೆಗಳಲ್ಲಿ ಡೆಡ್ ಸ್ಟೋರೇಜ್, ಅಂದರೆ ಕೆರೆಯ ಏರು ಮತ್ತು ತೂಬಿನಿಂದ ದೂರ ಇರುವಂತಹ ನೀರಿರುವಂಥದ್ದು. ಆ ನೀರನ್ನು ಕೃಷಿಗಾಗಿ ಕೂಡ ಬಳಸ್ಕೊಳ್ಳಿಕ್ಕಾಗಲ್ಲ, ಬೇರೆ ಯಾವ ಕಾರಣಕ್ಕೂ ಬಳಸ್ಕೊಳ್ಳಿಕ್ಕಾಗಲ್ಲ. ಬೇರೆ ಬಿಸಿಲಿಗೆ 2 ತಿಂಗಳು, ಅಂದರೆ ಇನ್ನೊಂದು 15-20 ದಿವಸ ಕಳೆದ್ರೆ ಆ ನೀರು ಕೂಡ ಸಂಪೂರ್ಣವಾಗಿ ಆವಿಯಾಗಿ ಶಾಖಕ್ಕೆ ಹೋಗ್ತಿರುವಂಥದ್ದು. ಹಾಗಾಗಿ ಇಂತಹ ಕೆರೆಗಳೇ ಬತ್ತಿ ಹೋಗ್ತಿರೋದ್ರಿಂದಾಗಿ ರೈತರವರೆಗೆ, ಇಡೀ ಜಿಲ್ಲೆಯ ರೈತರು ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂಥದ್ದು. ಜಿಲ್ಲೆಯಲ್ಲಿ ಅಡಕೆ, ತೆಂಗು ಜೊತೆಗೆ ಕಡಲೆ, ಈ ರೀತಿಯಾದಂತಹ ಪ್ರಮುಖವಾದಂತಹ ಬೆಳೆಗಳನ್ನೆಲ್ಲವನ್ನು ಬೆಳೀತಿದ್ದಾರೆ. ಅದೆಲ್ಲವೂ ಕೂಡ ನೀರನ್ನು ಹೇಗೆ ಹೊಂದಿಸೋದು ಅನ್ನೋದು ಒಂದು ಭಯ. ಮತ್ತೊಂದು ಕಡೆ ಏನು, ಈ ರೀತಿ ಕೆರೆಗಳು ಖಾಲಿ ಆಗಿರೋದ್ರಿಂದಾಗಿ ಕೊಳವೆ ಬಾವಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬತ್ತಿ ಹೋಗ್ತಿದೆ. ಹಾಗಾಗಿ ಆ ಸೀಪೇಜ್ ಮಟ್ಟ, ಅಂದರೆ ನೀರಿನ ಅಂತರ್ಜಲದ ಮಟ್ಟ ಏನಿದೆ ಅದು ಕುಸಿತಾ ಇರುವಂಥದ್ದು. ಹಾಗಾಗಿ ತುಮಕೂರಿನಲ್ಲಿ ಈ ಒಂದು ಬರದ ಎಫೆಕ್ಟು ರೈತರ ಪಾಲಿಗೆ, ಜೊತೆಗೆ ಜಾನುವಾರು, ಪ್ರಾಣಿಗಳ ಪಾಲಿಗೆ ಸಾಕಷ್ಟು ದೊಡ್ಡ ಮಟ್ಟದ ಆಘಾತವನ್ನು ನೀಡಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರು ಅನ್ನೋದು ಕೂಡ ಕೆರೆಗಳೇ ಪ್ರಮುಖವಾದಂಥ ಮೂಲ ಆಧಾರಗಳು. ಹಳ್ಳಿಗಳಿಗೆ ಮೂಲ ನೀರಿನ ಮೂಲವೇ ಕೆರೆ ಆಗಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ತುಮಕೂರು ಜಿಲ್ಲೆಯಲ್ಲಿ ಬರದ ಎಫೆಕ್ಟು ದೊಡ್ಡ ಪ್ರಮಾಣದಲ್ಲಿ ಉಂಟಾಗಿರುವಂಥದ್ದು. ಹಾಗಾಗಿ ಜಿಲ್ಲೆಯ ಬಹುತೇಕ ಕೆರೆಗಳೆಲ್ಲವೂ ಕೂಡ ಖಾಲಿಯಾಗಿ ಬಣಗುಡ್ತಿರೋದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾದ ಮಟ್ಟದಲ್ಲಿ, ಅಂದರೆ ಮಳೆ ಏನಾದರೂ ಬರದಲ್ಲೇ ಇದ್ದರೆ ದೊಡ್ಡ ಪ್ರಮಾಣದಲ್ಲಿ ಬರದ ಆಘಾತವೇ ಉಂಟಾಗುವಂಥ ಸಾಧ್ಯತೆ ಇದೆ. ಜೊತೆಗೆ ಜಿಲ್ಲೆಯಲ್ಲಿ ಬಿತ್ತನೆಯ ಪ್ರಮಾಣವೂ ಕೂಡ ಕುಸಿತ ಆಗಿರೋದನ್ನು ಕಾಣ್ಬೋದು. ಒಟ್ಟಾರೆ ತುಮಕೂರು ಜಿಲ್ಲೆಯ ಕೆರೆಗಳೆಲ್ಲವೂ ಕೂಡ ಖಾಲಿಯಾಗಿ ಬರದ ಛಾಯೆ ಆವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಾಂತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.